ಅತ್ತೆ ಅಂದ್ರೆ ಯಾರು ನೀವ್ ಹೇಳಿ. ಅತ್ತೆನಾ ಮದ್ವೆಗಿಂತ ಮುಂಚೆ ನಿಮ್ ಮಗಳನ್ನ ಹುಟ್ಟಿದ ಬಟ್ಟೆಲಿ ಕಳ್ಸ್ಕೊಡಿ, ನಾವ್ ರಾಣಿ ತರ ನೋಡ್ಕೊಂತೀವಿ ಅಂತಾರೆ. ಮದ್ವೆ ಆದ್ಮೇಲೆ ಏನ್ ಕೊಟ್ಟಿದ್ಯಾ ನಿಮ್ಮ ಅಪ್ಪ ಅಮ್ಮ, ನಿನ್ನನ್ ಮಾತ್ರ ನಮ್ ತಲೆಯಲ್ಲಿ ಕಟ್ಟಿಯಾರೆ ಅಂತ ಹೇಳೋದೆ ಅತ್ತೆ. ನಾವೇನೇ ಮಾಡಿದ್ರು ಮಾಡ್ಲಿಲ್ಲ ಅಂದ್ರು ಕೇಳೋದೆ ಅತ್ತೆ. ಅವ್ರ ಮಗ್ಳಿಗಂದ್ರೆ ಏನು ಇಲ್ಲ, ನಮಿಗಂದ್ರೆ 100 ರೂಲ್ಸ್. ಅವ್ರ ಮಗಳು ಇಷ್ಟ ಬಂದಿದ್ ಬಟ್ಟೆ ಹಾಕೊಬಹುದು, ಮೇಕಪ್ ಮಾಡ್ಕೊಬಹುದು, ಸ್ಟೈಲ್ ಆಗಿರ್ಬೋದು, ಅದು ಫ್ಯಾಷನ್. ಅದೇ ನಾವ್ ಮಾಡಿದ್ರೆ ಅವ್ರ ಮಗನ ಹತ್ರ ಕಂಪ್ಲೇಂಟ್ ಫೈಲ್ ಮಾಡೋದೇ ಅತ್ತೆ. ಅವ್ರ ಮಗಂಗೆ ನಾವು 100 ಜನ ಹುಡುಗಿರು ಕ್ಯೂ ಅಲ್ಲಿ ನಿಂತ್ಕೊಂಡು ನಾನ್ ಮದ್ವೆ ಆಗ್ತೀನಿ ಅಂತ ಹೇಳ್ದಂಗೆ ಸೊಸೆ ಏನೋ ನನಗ್ ಹುಡ್ಗ ಬೇಕು ಅಂತ ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ ಅವ್ರ ಮಗಂಗ್ ಮದ್ವೆ ಆಗಿದ್ದೀನಿ ಅಂತ ಅನ್ಕೊಳ್ಳೋದೇ ಅತ್ತೆ. ಅವ್ರ ಹಳ್ಳಿಯ ಮಗಳನ್ನ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡ್ರೆ ನನ್ ಮಗಳಿಗೆ ರಾಮನ್ ತರ ಗಂಡ ಸಿಕ್ಕಿದಾನೆ ಅಂತಾರೆ. ಆದ್ರೆ ಅವ್ರ ಮಗ ಸೊಸೆನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರೆ ನನ್ ಮಗನ ಮಾಟ ಮಂತ್ರ ಮಾಡ್ಕೊಂಡು ಬುಟ್ಟಿಗೆ ಹಾಕೊಂಡ್ಬಿಟ್ಟಾಳೆ ಅಂತ ಊರಲ್ಲೆಲ್ಲ ಹೇಳ್ಕೊಂಬರದೆ ಅತ್ತೆ. ಯಾವಾಗ ನೋಡಿದ್ರು ನನ್ ಮಗಂಗೆ ಒಂದು ಚೂರು ಕಷ್ಟ ತೋರಿಸ್ತೆ, ಪ್ರೀತಿಯಿಂದ ಬೆಳೆಸ್ತೆ ಅಂತ ಹೇಳೋದೆ ಅತ್ತೆ. ಸೊಸೆನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಕರ್ಸ್ಕೊಂಡಂಗೆ ಅನ್ಕೊಳ್ಳೋದೆ ಅತ್ತೆ. ಇದನ್ನೆಲ್ಲ ನನ್ ಗಂಡಂಗೆ ಹೇಳಿದ್ರೆ ನನ್ ಗಂಡ ಅತ್ತೆನ ಅಮ್ಮ ಅನ್ಕೊಂತಾನೆ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಬಾಳಿಕೆ ಆಯ್ತು ಅಂದ್ರೆ ಬೆಟ್ಟದಿಂದ ಬರೋ ನೀರನ್ನ ಕುಡಿಬಹುದು, ಆದ್ರೆ ಸಮುದ್ರದಲ್ಲಿ ನೀರು ಕುಡಿಯಕ್ಕಾಗತ್ತಾ? ಇಲ್ಲ. ಎರಡು ಒಂದೇ, ಆದ್ರೆ ಗುಣಗಳು ಬೇರೆ. ಅತ್ತೆನೆ, ಅಮ್ಮ ಅಮ್ಮನೇ.